15,000 ಲೀಟರ್ ನೀರ್ ಬೇಕು. 1 kg ಅಕ್ಕಿ ಆಗ್ಬೇಕಾರೆ 15,000 ಲೀಟರ್ ನೀರ್ ಬೇಕು. ನಾವ್ 2 ಲೀಟರ್ ನೀರ್ ಕುಡಿತೀವಿ ಅಂತಲ್ಲ. ಇವತ್ತು ಒಂದ್ ದಿನಕ್ಕೆ 1 kg ಅಕ್ಕಿ ಊಟ ಮಾಡ್ತೀವಿ ಅಂದ್ರೆ 15,000 ಲೀಟರ್ ನೀರು, ಕರೆಂಟು, ಆ ಯೂನಿಟ್ ಚಾರ್ಜ್ ಅದ್ರ ಮೇಲೆ ಬೀಳುತ್ತೆ. ಅದ್ರ ಮೇಲೆ ಬಿದ್ದಾಗ ನಾವು ಬೆಳೆ ಅಂತ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತದೆ. ಮತ್ತೆ ಒಂದ್ ಕಡೆ ಸರ್ಕಾರ ಯಾವುದೇ ಗೌರ್ಮೆಂಟ್ ಆಗ್ಲಿ ಅವರ ಮೂಲ ಅಜೆಂಡಾ ಈ ದೇಶದ ಭೂಮಿನ ಅವ್ರು ಕಿತ್ಕೋಬೇಕು. ಈ ದೇಶದ ಭೂಮಿನ ಅವ್ರು ಕಿತ್ಕೋಬೇಕು. ಯಾಕಂದ್ರೆ ಎಲ್ಲವೂ ಕಾರ್ಪೊರೇಟ್ ಕೃಷಿ ಆಗ್ಬೇಕು. ಭೂಮಿನ ಕಿತ್ಕೊಳಕ್ ಆಯ್ತಾ ಇಲ್ಲ. ಹಾಗಾಗಿ ಅವ್ರು 20 ವರ್ಷ 30 ವರ್ಷ ಪ್ಲಾನ್ ಮೇಲೆ ನಾವಾಗಿದೆ ನಾವು ಭೂಮಿ ಕೊಡ್ಬೇಕು. ನಾವು ಸುಮ್ಮನೆ ಕೊಡಲ್ಲ. ನಾವು ಲಾಸ್ ಆಗ್ಬೇಕು. ಬೆಳೆದಂತ ಬೆಳೆಗೆ ಲಾಸ್ ಆಗ್ಬೇಕು. ಇದೆಲ್ಲ ಖಾಸಗೀಕರಣ ಆಗ್ಬೇಕು. ಅದ್ರೂ ಬೆಳೆದ್ರು ನಾವು ಆಗ ರೇಟ್ ಡೌನ್ ಆಗುತ್ತೆ. ಒಂದು ಸಾಯ್ಬೇಕು, ಒಂದು ಮಾರಬೇಕು. ಇದರ ಉದ್ದೇಶದಿಂದ ಇವತ್ತೆಲ್ಲ ಇನ್ನು 10 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ನಮ್ಮ ಹತ್ರ ಭೂಮಿ ಇರಬಾರ್ದು. ಭೂಮಿ ಅವ್ರ ಕೈಗೆ ಹೋಗ್ಬೇಕು, ಕಾರ್ಪೊರೇಟ್ ಕೃಷಿಗೆ ಹೋಗ್ಬೇಕು. ನಾವಲ್ಲಿ ಗುಲಾಮರಾಗಿ ಕೇಳಬೇಕು. ಆಗ ಇವರೆಲ್ಲ ಏನ್ ನೀವು ಅಧಿಕಾರಿ ವರ್ಗ ಅಂತ ಇದ್ರೆ ನೀವೆಲ್ಲರೂ ಗುಲಾಮರಾಗಿದ್ದಾಗ ಇನ್ನು ಎಲ್ಲರೂ ಖಾಸಗೀಕರಣ ಮಾಡ್ತಾರೆ. ಏನಿಲ್ಲ ಚೆಸ್ಕಾಂ ಅಧಿಕಾರಿ ಅವ್ರು ಇವತ್ತು ಹೋರಾಟ ಮಾಡ್ತಾವ್ರೆ. ನಾವು 93ರಲ್ಲೇ ಮಾಡಿದ್ವು. 93 ವಿರುದ್ಧ ಹೋರಾಟ ಮಾಡಿದ್ವು. ಇವತ್ತು ನೀರು ಡ್ಯಾಮ್ಗಳನ್ನೇ ಮಾಡ್ತಾರೆ. ಎಸ್ಕಾಂಗಳನ್ನ ತೆಗಿಲಾಗ ಬರೀ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು. ಅದನ್ನ ಎಸ್ಕಾಂಗಳು ಮಾಡಿ ಒಬ್ಬೊಬ್ಬರು ಕೊಡಕ್ಕೆ. ಮತ್ತೆ ಕಾವೇರಿ ನೀರು ನಿಗಮ, ತುಂಗಭದ್ರಾ ನಿಗಮ ಅಂತ ಡ್ಯಾಮ್ನೇ ಒಬ್ಬೊಬ್ರು ಕೊಡ್ತಾರೆ, ಕಾಡುಗಳನ್ನೇ ಒಬ್ಬೊಬ್ರು ಕೊಡ್ತಾರೆ. ಎಲ್ಲವನ್ನೂ ಖಾಸಗೀಕರಣ ಮಾಡ್ತಾರೆ. ಎಲ್ಲ ನಿಯಂತ್ರಣನ ಅವ್ರು ತಗೋತಾ ಇದಾರೆ. ಹಾಗಾಗಿ ಅವ್ರ ಉದ್ದೇಶ ಈ ಭೂಮಿನ ಕಿತ್ಕೋಬೇಕು. ಹಾಗಾಗಿ ನಾವ್ ಯಾರು ಇದ್ರ ವಿರುದ್ಧ ಹೋರಾಟ ಮಾಡೋಣ. ಯಾವ್ದೇ ನೋಡಿ KERC ಎಷ್ಟು ಜನಕ್ಕೆ ಗೊತ್ತು? ನಾವು ಯಾವನೋ ಖಾಸಗೀಕರಣ ಮಾಡ್ತಾನೆ ಅಂತ ನಾವೆಲ್ಲ KERC ಅರ್ಜಿ ಕೊಡ್ಬೇಕು. ಎಷ್ಟು ಜನ KERC ಗೊತ್ತು? ಹಳ್ಳಿಗಳಲ್ಲಿ ಎಷ್ಟು ಜನ KERC ಗೊತ್ತು? ಯಾರು ಫಾರಂ ಗೊತ್ತು? ಯಾರು ಸೈನ್ ಮಾಡ್ಕೊಡೋರು? ನೋಡಿ ಆ KERC ನಾವು ಲೆಟರ್ ಕೊಡ್ಬೇಕಂತ ಬೇಡ ಅಂತ. ಯಾಕಪ್ಪ ನಾವು ಕೇಳಿದ್ವ ಖಾಸಗೀಕರಣನ? ಕೇಳಿದ್ವ ನಾವು? ಈ ಖಾಸಗೀಕರಣ ಏನೋ ಒಂದು ಗ್ಯಾಟ್ ಒಪ್ಪಂದ ಮುಖ ನಮ್ಮ ದೇಶದೊಳಗೆ ಬರ್ತಾ ಇದಾರೆ. ಎಲ್ರು ಇವತ್ತು ಬೆಲೆಗಳು ಇವತ್ತು FTA ಇದಾವೆ, ಒಪ್ಪಂದಗಳಾಯ್ತಾವೆ. ಇವತ್ತು ರೇಟ್ ಬಿದ್ದೋಯ್ತಾ ಇದೆ. ನಾವೆಲ್ಲರೂ ಎಚ್ಚೆತ್ತೇಳದೆ ಹೋದ್ರೆ ಇವರೆಲ್ಲ ಯಾಕೆ ಇರ್ಬೇಕು? ನೆಕ್ಸ್ಟ್ ಕಾಂಗ್ರೆಸ್ BJP ಅಂತ ಇರಲಾಗ ಟಾಟಾ ಕಂಪ್ನಿ, ಬಿರ್ಲಾ, ಅದಾನಿ, ಅಂಬಾನಿ ಅಂತ ಸರ್ಕಾರಗಳು ನೆಕ್ಸ್ಟ್ ನಾವೇನು ಎಲ್ಲ ಕಾರಣ ನಮ್ಮ ಕೈ ಒಟ್ಟು ನೋಡಿ ಅಂತ ಹೋದ್ರು ನಾವು ತಪ್ಪಿರ್ಲಿ. ನಾವು ರೈತರು ಕೈ ಒಟ್ಟಿದ್ರೆ